ಹಾಯ್ ಫ್ರೆಂಡ್ಸ್, ಇವತ್ತು ಬಟಾಟೆ ಸಾಂಗನ್ನು ಮಾಡುವುದನ್ನು ಹೇಳಿಕೊಡುತ್ತೇನೆ. ಸುಮಾರು 7-8 ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಅರ್ಧರ್ಧ ಕಟ್ ಮಾಡಿಕೊಂಡು 4 ವಿಸಲನ್ನು ಕೂಗಿಸ್ಕೊಳ್ಳಿ. ಸುಮಾರು 7-8 ಬ್ಯಾಡಗಿ ಮೆಣಸನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಳಿ. 2 ಬೆಳ್ಳುಳ್ಳಿಯ ಬೀಜಗಳನ್ನು ಅದೇ ಕಾವಲಿಯಲ್ಲಿ ಹುರಿದುಕೊಳ್ಳಿ. ಈಗ ಮಸಾಲೆ ರುಬ್ಬಲು 2 ಚಮಚ ಕಾಯಿ ತುರಿ, ಹುರಿದ ಬ್ಯಾಡಗಿ ಮೆಣಸು, ಬೆಳ್ಳುಳ್ಳಿ, ಹಸಿ ಧನಿಯಾ ಹಾಗೂ ಹುಳಿ ಇದನ್ನು ಹಾಕಿ ಮಸಾಲೆಯನ್ನು ರುಬ್ಬಿಕೊಳ್ಳಿ. ಮತ್ತು ಆಲೂಗಡ್ಡೆ ಬೆಂದಿದೆಯೋ ಇಲ್ವೋ ನೋಡಿ ಬಾಣಲೆಯನ್ನು ಕಾಯಿಸಲಿಕ್ಕೆ ಇಡಿ. ಅದರಲ್ಲಿ ಎಣ್ಣೆ ಹಾಕಿ 5-6 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಅದನ್ನು ಚೆನ್ನಾಗಿ ಬಾಡಿಸಿ. ರುಬ್ಬಿದ ಮಸಾಲೆಯನ್ನು ಈರುಳ್ಳಿಯ ಮಿಶ್ರಣದಲ್ಲಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಹೋಳುಗಳನ್ನು ಮಾಡಿ ಆ ಮಸಾಲೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸನ್ನು ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಇಡಿ. ಬೆಲ್ಲವನ್ನು ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸಾಂಗನ್ನು ಕುದಿಯಲು ಬಿಡಿ. 5-10 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ಫ್ರೆಂಡ್ಸ್, ಬಟಾಟೆ ಸಾಂಗನ್ನು ನೀವು ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.